ನಮಸ್ಕಾರ ಸ್ನೇಹಿತರೆ. ನೋಡ್ರಿ ಸರ್, GPSTR ಅಂದರೆ ಗ್ರಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ ಏನೈತಲ್ಲ, ಅದ್ರ ಬಗ್ಗೆ ಒಬ್ರು ಕೇಳಿದ್ರು ಕಮೆಂಟ್ ಒಳಗೆ. ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಬೇಕು ಸರ್ ಅಂತೇಳಿ. ನೋಡ್ರಿ, ಈಗ ಪ್ರಿಪ್ರೇಷನ್ ಅಂತ ಬಂದ್ರೆ ನಿಮ್ಮ ಸಿಲೆಬಸ್ಸನ್ನು ನೀವು ಮೊದಲು ಸ್ಟಡಿ ಮಾಡ್ಬೇಕ್ರಿ. ಓಕೆ, ನಾ ನೋಡಿದ ಪ್ರಕಾರ GPSTR ಏನೈತಲ್ಲ, ಪೇಪರ್ 1, ಪೇಪರ್ 2, ಪೇಪರ್ 3 ಅದ. ಪೇಪರ್ 1 ಯಾವತ್ತು ಫೌಂಡೇಶನ್ ಇರ್ತೈತಿ. ಫೌಂಡೇಶನ್ ಪೇಪರ್ ಇದೆ ಅಂದ್ರೆ ನಿಮ್ಮ ಬೇಸಿಕ್ ನಾಲೆಜ್ ಚೆಕ್ ಮಾಡ್ತಾರೆ ಅವ್ರು. ಸೆಕೆಂಡ್ ನಿಮ್ಮ ಸಬ್ಜೆಕ್ಟ್ ಇರ್ತೈತಿ. ಆಮೇಲೆ ಥರ್ಡ್ ಒನ್ನು ಈ ಲ್ಯಾಂಗ್ವೇಜ್ ಲಿಟ್ರಸಿ ಅದೆಲ್ಲ ಇರ್ತದೆ. ಸೊ ಮುಖ್ಯವಾಗಿ ನೀವು ಇಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಪೇಪರ್ 1 ಫೌಂಡೇಶನಿಗೆ ಅವರು ಏನು ಮಾಡ್ತಾರೆ, ಈ NCERT ಬುಕ್ಸನ್ನು ಅವರು ಸಿಲೆಬಸ್ ಇದ್ರೊಳಗನ ಆ್ಯಕ್ಚುಲಿ ಮೆನ್ಷನ್ ಮಾಡ್ಯಾರ ಅವರು. ಓಕೆ, 6 to 10 ಅಥವಾ 5 to 10. ಸೊ NCERT ಬುಕ್ಸನ್ನು ನೀವು ಕರೆಕ್ಟಾಗಿ ಓದ್ರಿ. ಓಕೆ, ಬೇಸಿಕ್. ಆಮೇಲೆ ಕಂಪ್ಯೂಟರ್ ಲಿಟ್ರಸಿ ಒಂದು ಮೇನ್ ಪಾರ್ಟ್ ಇರ್ತೈತಿ. ಆಮೇಲೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಯಾವುದೇ ಆಗಲಿ, ಕನ್ನಡ ಇಂಗ್ಲೀಷ್ ಯಾವುದೇ ಆಗಲಿ, ನಿಮ್ಮ ಲ್ಯಾಂಗ್ವೇಜ್ ಏನು ಮೀಡಿಯಮ್ ನೀವು ಚೂಸ್ ಮಾಡಿರ್ತಿರಲ್ಲ ಅದ್ರ ಪ್ರೊಫಿಷಿಯನ್ಸಿ ಟೆಸ್ಟ್ ಮಾಡ್ಲಿಕ್ಕೆ ನಿಮ್ಮ ಪೇಪರ್ 3 ಇರ್ತದೆ. ಸೊ ಇದನ್ನು ಮಾಡ್ಬೋದು. ಸೊ ಕರೆಕ್ಟಾಗಿ ಕಂಪ್ಯೂಟರ್ ಲಿಟ್ರಸಿ ಅಂದ್ರೆ ಏನಪ್ಪಾ ಅಂದರೆ, ಈಗ ಬೇಸಿಕ್ ಆಪ್ರೇಷನ್ಸ್ ಬರ್ತಾವೆ. ಆಮೇಲೆ ಟೀಚಿಂಗ್ ಒಳಗೆ ನೀವು ಎಲ್ಲ ಸಾಫ್ಟ್ವೇರ್ ಅಪ್ಲಿಕೇಶನ್ಸನ್ನು ನಾಳೆ ಅಕಸ್ಮಾತ್ ನೀವು ರಿಕ್ರೂಟ್ ಆಗಿ ಜಾಯ್ನ್ ಆದರೆ ಯಾವ ರೀತಿ ಎಲ್ಲ ಸಾಫ್ಟ್ವೇರ್ ಯೂಸ್ ಮಾಡ್ತೀರಾ ಅದು ಬರ್ತೈತಿ. ಸೊ ಡೀಟೇಲ್ಡ್ ಆಗಿ ಸಿಲೆಬಸ್ಸನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಸ್ನೇಹಿತರೆ. ಯಾವ್ಯಾವ ಬುಕ್ಸ್ ಓದಬೇಕು, ಹೆಂಗೆ ಓದಬೇಕು ಅನ್ನೋದು ಹೇಳ್ತೀನಿ. ಯೂಟ್ಯೂಬ್ ಒಳಗೆ, ನಮ್ಮ ಯೂಟ್ಯೂಬ್ ಚಾನಲ್ ಒಳಗೆ ವೀಡಿಯೋಸನ್ನು ಮಾಡಿ ಸ್ವಲ್ಪ ದಿನದಾಗ ಪೋಸ್ಟ್ ಮಾಡ್ತೀವಿ. ಸೊ ಸ್ಟೇ ಟ್ಯೂನ್, ನಮ್ಮ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿರಿ. ಸೊ ಇಲ್ಲಿ ಒಂದು ನಿಮಿಷದಾಗ ಏನು ಹೆಚ್ಚಿಗೆ ಹೇಳೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಯೂಟ್ಯೂಬ್ ಚಾನಲ್ ಫಾಲೋ ಮಾಡಿರಿ, ಅಲ್ಲೇ ಡಿಸ್ಕಸ್ ಮಾಡೋಣ.